ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ. ಇವತ್ತಿಗೂ ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಆದರೆ ಕೃಷಿಕರು ಮಾತ್ರ ಸಂಕಷ್ಟದಲ್ಲಿದ್ದಾರೆ. ತಾವು ಬೆಳೆದ ಬೆಳೆಗೆ ಕನಿಷ್ಠ ಬೆಲೆಯೂ ಸಿಗದೆ, ಮಾರುಕಟ್ಟೆ ಸೌಲಭ್ಯವಿಲ್ಲದೆ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಇದು ಕಾರ್ಪೊರೇಟ್ ಜಗತ್ತು. ರೈತ ಕಾರ್ಪೊರೇಟ್ ಜಗತ್ತಿಗೆ ತನ್ನನ್ನು ತಾನು ತೆರೆದುಕೊಳ್ಳಲೇಬೇಕು. ಕೃಷಿ ಜೊತೆಗೆ ಕೃಷಿ ಉತ್ಪನ್ನಗಳ ತಯಾರಿಕೆಗೆ ರೈತ ಮುಂದಾಗಬೇಕು. ಸ್ವತಃ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ರೈತರನ್ನ ಪ್ರೋತ್ಸಾಹಿಸುತ್ತಿದೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ಕಿಸಿ. ಹೌದು ಸ್ನೇಹಿತರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ODOP ಅರ್ಥಾತ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನೋ ಯೋಜನೆಯನ್ನ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದೆ. ಅಲ್ಲದೆ PMFME ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂದರೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಎಂಬ 2 ಪ್ರಮುಖ ಯೋಜನೆಗಳಿವೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಪ್ರತಿ ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚಾಗಿ ಬೆಳೆಯುವ ಬೆಳೆಗೆ ಸಂಬಂಧಿಸಿದ ಸಂಸ್ಕರಣಾ ಘಟಕ ತೆರೆಯಲು ಸರ್ಕಾರ ಆರ್ಥಿಕ ಬಲ ನೀಡುತ್ತೆ. ಉದಾಹರಣೆಗೆ, ತೆಂಗು ಹೆಚ್ಚಾಗಿ ಬೆಳೆಯುವಲ್ಲಿ ತೆಂಗು ಉತ್ಪನ್ನ, ಅನಾನಸ್ ಹೆಚ್ಚಾಗಿ ಬೆಳೆಯುವಲ್ಲಿ ಅನಾನಸ್ ಉತ್ಪನ್ನಗಳನ್ನು, ಬಾಳೆ ಬೆಳೆಯುವಲ್ಲಿ ಬಾಳೆ ಉತ್ಪನ್ನಗಳ ಉದ್ಯಮ, ಹೀಗೆ ಜಿಲ್ಲೆಗೊಂದು ಉತ್ಪನ್ನವನ್ನು ಆಯ್ಕೆ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ರೈತರು ಸಂಸ್ಕರಣಾ ಘಟಕ ಅಥವಾ ಉಪ ಉತ್ಪನ್ನ ತಯಾರಿಕಾ ಘಟಕ ತೆರೆದು ಉದ್ದಿಮೆ ಆರಂಭಿಸಬಹುದು. ಆಯಾಯ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆಯುವ ಬೆಳೆಗಳು ಮತ್ತಿತರ ಉತ್ಪನ್ನಗಳ ಆಧಾರದಲ್ಲಿ ಸಂಸ್ಕರಣಾ ಘಟಕ ತೆರೆದರೆ ಗರಿಷ್ಠ 10 ಲಕ್ಷ ರೂಪಾಯಿಯವರೆಗೆ ,35% ಸಹಾಯಧನ, ಸಬ್ಸಿಡಿಯೊಂದಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ಇನ್ನು ಒಂದೊಂದು ಜಿಲ್ಲೆಗೆ ಒಂದೊಂದು ಬೆಳೆ ಸೀಮಿತಗೊಳಿಸಿ ಉದ್ದಿಮೆ ಪ್ರೋತ್ಸಾಹಿಸುವ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಕೆಲವೊಂದು ಸಲಹೆಗಳು ಕೂಡ ಸರ್ಕಾರದ ಗಮನಕ್ಕೆ ಹೋಯಿತು. ಒಂದೇ ಉತ್ಪನ್ನ ಮಾಡುವುದಕ್ಕಿಂತ ಯಾವುದೇ ಬೆಳೆಯನ್ನೇ ಪರಿಗಣಿಸಿ ಕೃಷಿ ಉಪ ಉತ್ಪನ್ನಗಳ ತಯಾರಿಕೆಗೆ ಉತ್ತೇಜಿಸುವ ಅಮೂಲ್ಯ ಸಲಹೆ, ಅಭಿಪ್ರಾಯವನ್ನು ಸ್ವೀಕರಿಸಿದ ಕೇಂದ್ರ ಸರ್ಕಾರ ODOP ಜೊತೆಗೆ ODOPಯೇತರ ಸಂಸ್ಕರಣಾ ಘಟಕಗಳ ತಯಾರಿಕೆಗೂ ಉತ್ತೇಜನ ನೀಡಲಾರಂಭಿಸಿತು. ಅದುವೇ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ PMFME ಯೋಜನೆ. ರೈತರು ವೈಯಕ್ತಿಕವಾಗಿ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು FPOಗಳ ಮೂಲಕವಾಗಿ ಉದ್ದಿಮೆ ಆರಂಭಿಸಬಹುದು. ಗರಿಷ್ಠ 10 ಲಕ್ಷ ರೂಪಾಯಿವರೆಗೆ ,35% ಸಬ್ಸಿಡಿಯೊಂದಿಗೆ ಸಾಲ ಸೌಲಭ್ಯ ಸಿಗುತ್ತೆ. ಸದ್ಯ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ದೇಶದಲ್ಲಿ 3,49,019 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಅವುಗಳಲ್ಲಿ 1,31,050 ಅರ್ಜಿಗಳಿಗೆ ಸಂಬಂಧಿಸಿದಂತೆ ಸಾಲ ಮಂಜೂರಾಗಿದೆ. 1,03,859 ಫಲಾನುಭವಿಗಳಿಗೆ ಸಾಲ ವಿತರಣೆಯಾಗಿದೆ. ಈ ಪ್ರಕಾರ ಹೆಚ್ಚು ಕಮ್ಮಿ 2 ಲಕ್ಷ ಅರ್ಜಿಗಳು ವಿಲೇವಾರಿಗೆ ಬಾಕಿ ಇದೆ. ಕೇಂದ್ರ ಸರ್ಕಾರದ ಈ ಯೋಜನೆಗಳು ನಿಜಕ್ಕೂ ಅದ್ಭುತ ಯೋಜನೆಗಳು. ಆದರೆ ಬ್ಯಾಂಕ್ ಮತ್ತು ಯೋಜನೆಗೆ ಸಂಬಂಧಪಟ್ಟ ಇಲಾಖೆಗಳ ನಡುವೆ ಸಮನ್ವಯ ಕೊರತೆಯಿಂದ ಸಾಲ ನೀಡಿಕೆಗೆ ಹಿನ್ನಡೆಯಾಗ್ತಿದೆ. ಉದ್ಯಮದ ಯಶಸ್ಸು ಮತ್ತು ಸಾಲ ಮರುಪಾವತಿ ಸಾಧ್ಯತೆ ಬಗ್ಗೆ ಸಂಶಯದಿಂದ ಬ್ಯಾಂಕುಗಳು ಅಳೆದು ತೂಗಿ ಸಾಲ ನೀಡುತ್ತಿವೆ ಅಂತಲೂ ಹೇಳಲಾಗ್ತಿದೆ. ಒಟ್ಟಾರೆ ODOP ಮತ್ತು PMFME ಎರಡೂ ಯೋಜನೆಗಳು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿದ್ದು, ರೈತರು ಪ್ರಯೋಜನ ಪಡಿಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ಬ್ಯಾಂಕ್ಗಳು ಸಾಥ್ ನೀಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ.